ಕೊರೋನಾ ವೈರಸ್ನಂತಹ ಮತ್ತೊಂದು ವೈರಸ್ಸನ್ನು ಚೀನಾ ಕಂಡುಹಿಡಿದಿದೆ. ಕೋವಿಡ್ನಂತೆ ಮನುಷ್ಯರಿಗೂ ಕೂಡ ಸೋಂಕು ತಗುಲಿಸುವಂತಹ ವೈರಸ್ಸನ್ನು ಪತ್ತೆ ಹಚ್ಚಿದೆ ಚೀನಾ. ಬಾವಲಿ ಪ್ರಾಣಿ ಪಕ್ಷಿಗಳ ಮೂಲಕ ಮನುಷ್ಯರಿಗೂ ಈ ಒಂದು ವೈರಸ್ ಹರಡುತ್ತೆ ಅಂತ ಚೀನಾ ಹೇಳ್ತಾ ಇದೆ. ಹೊಸ ವೈರಸ್ಗೆ ಚೀನಾ ನಾಮಕರಣ ಮಾಡಿರೋದು HK-U5CV2 ಅಂತ. ಹೊಸ ವೈರಸ್ ಇದು ಪ್ರಾಣಿ ಪಕ್ಷಿ ಬಾವಲಿ ಇವುಗಳ ಮೂಲಕವಾಗಿ ಮನುಷ್ಯನಿಗೂ ರೀಚ್ ಆಗುತ್ತೆ, ಇದು ಹರಡುತ್ತೆ ಇದು ಅಂತ ಹೇಳಿ ಚೀನಾ ಹೇಳ್ತಾ ಇದೆ. ಇಲ್ಲಿ ಕೋವಿಡ್ಗೆ ಕಾರಣವಾದಂತಹ ಸಾರ್ಸ್ನಂತಹ ಅಂಶವನ್ನು ಈ ವೈರಸ್ ಹೊಂದಿದೆ. ಇದು ಕೂಡ ಆತಂಕಕಾರಿ ವಿಚಾರ. ಇದು ಗುವಾಂಗ್ಝೌ ಅಕಾಡೆಮಿ ಆಫ್ ಸೈನ್ಸ್, ವುಹಾನ್ ವಿಶ್ವವಿದ್ಯಾಲಯ, ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ವಿಜ್ಞಾನಿಗಳು ಈ ವೈರಸ್ ಈ ಥರ ಹರಡ್ತಾ ಇದೆ, ಬಂದಿದೆ, ಇದು ರೆಡಿಯಾಗಿದೆ ಅಂತ ಹೇಳಿ ದೃಢಪಡಿಸಿದ್ದಾರೆ. ಮತ್ತೊಂದು ಚೀನಾ ವೈರಸ್ ಇದು. ಈ ಒಂದು ಹೊಸ ವೈರಸ್ ಕೋವಿಡ್ನಂತಹ ಗುಣಲಕ್ಷಣವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜನಗಳಿಗೆ ಸಹಜವಾಗಿ ಆತಂಕ. ಕಾರಣ ಕೋವಿಡ್ ಬಂದು ಹೋಗಿ ಏನೋ 100 ವರ್ಷ ಆಗಿಲ್ಲ, 50 ವರ್ಷ ಆಗಿಲ್ಲ, 5 ವರ್ಷ ಅಷ್ಟೇ ಆಗಿರೋದು. ಹಾಗಾಗಿ ಇನ್ನೂ ಯಾರೂ ಕೂಡ ಕೋವಿಡ್ನ ಭೀಕರತೆಯನ್ನು ಮರೆತೂ ಇಲ್ಲ, ಕೋವಿಡ್ ಮಾಡಿರ್ತಕ್ಕಂಥ ಹಾನಿಯಿಂದ ಹೊರಬಂದೂ ಇಲ್ಲ. ಸೊ ಹಾಗಾಗಿ ಕೋವಿಡಿಂದನೇ ನಾವು ಚೇತರಿಸ್ಕೊಳ್ತಾ ಇದ್ದೀವಿ, ಅದರ ಥರದ್ದೇ ಇನ್ನೊಂದು ಅಂತ ಭಯಪಡ್ತಾ ಇದ್ದಾರೆ. ಇದು ಕೋವಿಡ್ನಂತಹ ಗುಣಲಕ್ಷಣಗಳನ್ನು ಹೊಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಬಾವಲಿ ಆಗಲಿ ಪ್ರಾಣಿ ಪಕ್ಷಿ ಆಗಲಿ ಈ ಪ್ರಾಣಿಗಳ ಮೂಲಕ ಪಕ್ಷಿಗಳ ಮೂಲಕ ಮನುಷ್ಯರಿಗೂ ಹರಡುತ್ತೆ ಅಂತ ಸಾಮರ್ಥ್ಯ ಈ ಒಂದು ವೈರಸ್ಗಿದೆ ಅಂತ. ಮಾನವನ ಜೀವಕೋಶಗಳಿಗೆ ಸೋಂಕು ತಗಲುತ್ತೆ. ಈ ಹೊಸ ವೈರಸ್ ಬಾವಲಿಗಳಿಂದ ಮನುಷ್ಯರಿಗೆ ಹರಡುವಂತಹ ಅಪಾಯ ಜಾಸ್ತಿ ಅಂತ ಚೀನಾದ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ 2 ತಿಂಗಳ ಹಿಂದೆ ಚೀನಾದಲ್ಲಿ ಕೋವಿಡ್ನಂತಹ ಒಂದು ಹೊಸ ವೈರಸ್ ಹರಡಿತ್ತಲ್ಲ, ಜೋರಾಗಿ ಸುದ್ದಿ ಆಗ್ತಾ ಇತ್ತು. ಚೀನಾದಲ್ಲಿ ಅನೇಕರು ಆಸ್ಪತ್ರೆಗಳಿಗೆ ರಶ್ ಆಗ್ತಿದ್ದಾರೆ ಅಂಥೇಳಿ ಈ ವೈರಸ್ ಬಗ್ಗೆ ಚೀನಾದ ವಿಜ್ಞಾನಿಗಳು ಯಾವ ವೈರಸ್ ಅದು ಅಂಥೇಳಿ ಈಗ ಮಾಹಿತಿಯನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಇಟ್ಟಿಸ್ಕೊಳ್ಳೋಕ್ಕೆ ಸಂತೋಷ. ಸುಮ್ಮನೆ ಒಂದು 2 ತಿಂಗಳು ಕಳೆದಿತ್ತು. ಕಳೆಯೋಕ್ಕೆ ಮುಂಚೆ 2 ತಿಂಗಳಿಗಿಂತ ಮುಂಚೆ ನಾವು ಹೇಳೋದಾದರೆ ಆಗ ಈ ಥರದ್ದು ಚೀನಾದಲ್ಲಿ ಬಹಳಷ್ಟು ಜನ ಆಸ್ಪತ್ರೆಗಳಿಗೆ ರಶ್ ಆಗ್ತಿದ್ದಾರೆ, ಮತ್ತೆ ಕೋವಿಡ್ ಬಂತ ಅಂತ ಆತಂಕದಲ್ಲಿ ವಿಶ್ವ ಇತ್ತು, ಗಮನಿಸ್ತಾ ಇತ್ತು ಇದನ್ನು. ಈಗ ಚೀನಾವೇ ಮೊದಲು ಈ ಚೀನಾದಿಂದ ಸುದ್ದಿ ಆಚೆ ತೆಗೆಯೋದು ಬಹಳ ಕಷ್ಟ. ಚೀನಾದಿಂದ ಆ ಸುದ್ದಿಗಳು ಆಚೆ ಬರ್ತಿರಲಿಲ್ಲ. ಈಗ ಚೀನಾದ ವಿಶ್ವವಿದ್ಯಾಲಯಗಳೇ ಮಾತಾಡ್ತಾ ಇವೆ, ಏನಿದು, ಯಾವ ಥರ ಇದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಇದೊಂದು ಗಾಳಿ ಸುದ್ದಿ ಅನ್ನುವಂತಹ ಒಂದು ವಿಚಾರವನ್ನ ಮನಗಾಣ್ತಾ ಇದ್ವಿ. ನಾವು ಕೂಡ ಇದೊಂದು ಗಾಳಿ ಸುದ್ದಿ ಅಂತ ಅಂದುಕೊಳ್ತಾ ಇದ್ವಿ. ಯಾವಾಗ 2 ತಿಂಗಳ ಹಿಂದೆ ಚೀನಾದಲ್ಲಿ ಕೊರೋನಾದಂತಹ ಒಂದು ವೈರಸ್ ಹರಡ್ತಾ ಇದೆ, ಒಂದು ಹೊಸ ವೈರಸ್ ಹರಡ್ತಾ ಇದೆ, ಇದು ಕೋವಿಡ್ನ 2ನೇ ವಂಶಾವಳಿ ಅನ್ನುವಂತಹ ಒಂದು ಮಾತುಗಳು ಹರಡ್ತಾ ಇತ್ತು. ಚೀನಾದಲ್ಲಿ ಆಸ್ಪತ್ರೆಗಳು ಫುಲ್ ಆಗಿರುವಂಥದ್ದು, ಅದೇ ರೀತಿಯಾಗಿ ಎಲ್ಲರೂ ಕೂಡ ಬೆಡ್ನಲ್ಲಿ ಒದ್ದಾಡ್ತಾ ಇರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಕೊರೋನಾದಂತಹ ಒಂದು ಪರಿಸ್ಥಿತಿಯನ್ನು ಎದುರಾಗಿತ್ತು. ಅದು ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಮತ್ತೊಮ್ಮೆ ವಾಪಸ್ ಮರುಕಳಿಸ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಚೀನಾ ಸುಳ್ಳು ಹೇಳ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಹರಿದಾಡ್ತು. ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ವ್ಯಕ್ತವಾಯಿತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಂಟರ್ನ್ಯಾಷನಲ್ ಸೆಲ್ ರಿಸರ್ಚ್ ಏನಿದೆ, ಇದು ಅಮೆರಿಕಾದಲ್ಲಿ ಚೀನಾದಲ್ಲಿ ಇರುವಂತಹ ಒಂದು ಗುವಾಂಗ್ಝೌ ಅಕಾಡೆಮಿ ಆಫ್ ಸೈನ್ಸ್ ಏನಿದೆ, ಅದರ ಜೊತೆಗೆ ವುಹಾನ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಏನಿದೆ, ಇದರ ಕೆಲವು ರಿಸರ್ಚ್ನ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಆ ಒಂದು ವೈರಸ್ ಇತ್ತು, ಅಂದ್ರೆ ಹೊಸ ವೈರಸ್ ಏನು ಹರಡಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ರಿಸರ್ಚ್ ಡಾಕ್ಯುಮೆಂಟ್ ಅನ್ನ ಬಹಿರಂಗಪಡಿಸಿದ್ದಾರೆ. ಇದನ್ನ ನಾವು ನೋಡ್ತಾ ಹೋದಾಗ ಈ ಸಂಪೂರ್ಣ ಕೋವಿಡ್ ಏನಿದೆ, ಅಂದ್ರೆ ಹೊಸ ವೈರಸ್ ಏನು ಹರಡ್ತಾ ಇದೆ, ಇದನ್ನ HK-U5 ಅಂತ ಹೇಳಲಾಗ್ತಾ ಇದೆ. ಇದು ಕೊರೋನಾದ ತಮ್ಮ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕೊರೋನಾ ವೈರಸ್ ಏನು ಹರಡಿತ್ತು ಅದರ ವಂಶಾವಳಿಗಳು ಬೇರೆ ಬೇರೆ ಆಗಿತ್ತು. ಆದರೆ ಈ ವೈರಸ್ ಏನಿದೆ ಕೊರೋನಾ ವೈರಸ್ನ ತಮ್ಮ ಅಂತ ಹೇಳಲಾಗ್ತಾ ಇದೆ. ಅಂದರೆ ಒಂದೇ ತಾಯಿಗೆ ಹುಟ್ಟಿದಂತಹ ಮಕ್ಕಳು ಅನ್ನುವಂತಹ ಒಂದು ಮಾತನ್ನು ಕೂಡ ನಾವು ಇಲ್ಲಿ ಹೇಳಬಹುದಾಗತ್ತೆ. ಯಾವ ರೀತಿಯಾಗಿ ಕೊರೋನಾ ವೈರಸ್ ಹರಡ್ತಾ ಇತ್ತು ಅದೇ ರೀತಿಯಾಗಿ ಅದೇ ಗುಣಲಕ್ಷಣಗಳನ್ನು ಕೂಡ ಇದೇ ವೈರಸ್ ಹೊಂದಿದೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಅಂದರೆ ಯಾವ ರೀತಿಯಾಗಿ ಬಾವಲಿಗಳಿಂದ ಹರಡಿತ್ತು, ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಿತ್ತು ಕೊರೋನಾ ವೈರಸ್, ಅದೇ ರೀತಿಯಾಗಿ ಇದು ಕೂಡ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಬಲ್ಲದು ಅನ್ನುವಂತಹ ಒಂದು ಮಾಹಿತಿಯನ್ನು ಈಗ ಬಿತ್ತರ ಮಾಡಿದ್ದಾರೆ. ಇದರ ಜೊತೆಗೆ ಈಗ ವ್ಯಾಕ್ಸಿನ್ ಅನ್ನು ಏನು ಕಂಡು ಹಿಡಿದಿದ್ರು ಅದೇ ರೀತಿಯಾದಂತಹ ಒಂದು ವ್ಯಾಕ್ಸಿನ್ ಏನಿದೆ ಅದು ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಕೋವಿಡ್ ಇಡೀ ಜಗತ್ತಿನಾದ್ಯಂತ ಒಂದು ಜಾಗತಿಕ ಎಮರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡಿತ್ತು ಅದೇ ರೀತಿಯಾಗಿ ಕ್ರಿಯೇಟ್ ಮಾಡುತ್ತಾ ಅನ್ನುವಂತಹ ಒಂದು ಆತಂಕ ಕೂಡ ಈಗ ವಿಜ್ಞಾನಿಗಳು ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಬಾವಲಿಗಳಾಗಿರಬಹುದು ಅಥವಾ ಇನ್ನಿತರ ಪ್ರಾಣಿಗಳೇನಿದ್ದಾವೆ ಆ ಪ್ರಾಣಿಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳುವಂತಹ ಒಂದು ಕೆಲಸಕ್ಕೆ ಮನುಷ್ಯರು ಮುಂದಾಗಬೇಕಾಗತ್ತೆ. ಅಂದರೆ ನಾವು ಬುಷ್ ಮಾರ್ಕೆಟಿಂಗ್ ಅಂತ ಏನು ಕರಿತಾ ಇದ್ವಿ, ಅಂದರೆ ಕಾಡು ಪ್ರಾಣಿಗಳನ್ನು ಬೇಟೆಯಾಡುವಂಥದ್ದು, ಅದರ ಮಾಂಸ ಸೇವನೆ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗಳಿಂದ ದೂರ ಇರಬೇಕು ಅಂತ ವಿಜ್ಞಾನಿಗಳು ಈಗ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಒಂದು ವೇಳೆ ಈ ರೀತಿಯಾದಂತಹ ಒಂದು ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆಗಿದ್ದೆ ಆದರೆ
ತಕ್ಷಣವೇ ಕ್ರಮ ಕೈಗೊಂಡು ಅದರ ಮೇಲೆ ಕಡಿವಾಣ ಹಾಕೋದಕ್ಕೆ ಮುಂದಾಗಬೇಕು ಅಂತ ಈಗ ಎಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಕೂಡ ವಿಜ್ಞಾನಿಗಳು ಕರೆ ಕೊಟ್ಟಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.